ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇವತ್ತೊಂದು ವಿಶೇಷವಾದಂತಹ ಆತ್ಮೀಯವಾದಂತಹ ಒಂದು ಸನ್ನಿಧಿಯಲ್ಲಿ ನಾವಿದ್ದೇವೆ. ಅಲ್ಲೊಂದು ಸನ್ನಿಧಿ ಇದೆ, ಆ ತಾಯಿ ಸರಸ್ವತಿಯ ಸನ್ನಿಧಿ ಇದೆ. ನಮ್ಮ ಸೋನಾಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಬಳಗದ ಜೊತೆಗೆ ಸೇರಿ ಇಲ್ಲಿ ಆಯೋಜನೆ ಮಾಡಿದ್ದೀರಿ. ನಿಮ್ಗೆ ಒಳ್ಳೇದಾಗ್ಲಿ. ಒಳ್ಳೆಯ ನಿರೂಪಣೆ, ಒಳ್ಳೆಯ ಗೆಸ್ಟ್ಗಳು, ಒಳ್ಳೆಯ ಸಹೃದಯರು ಎಲ್ಲರೂ ಸೇರಿದ್ದೀರಿ. ಸಂಗೀತ ಯಾವತ್ತು ಹೃದಯದ ಭಾಷೆ. ಸಂಗೀತ, ಮ್ಯೂಸಿಕ್ ಇಸ್ ಅ ಲ್ಯಾಂಗ್ವೇಜ್ ಆಫ್ ಅವರ್ ಹಾರ್ಟ್ ಅಂತ ಹೇಳ್ತಾರೆ. ಒಬ್ಬ ವೃತ್ತಿಪರ ಗಾಯಕನಾಗಿ ಸಂಗೀತ ನನಗೆ ಊಟ ಕೊಟ್ಟಿದೆ, ಜನರ ಪ್ರೀತಿ ಕೊಟ್ಟಿದೆ. ಸಂಗೀತಕ್ಕೆ ಸಾಟಿಯಾದ ಯಾವುದೂ ಇಲ್ಲ. ನಾವು ಭಾಳ ಸಾಗರದಿಂದ ಬೊಗಸೆ ನೀರು ಕುಡಿದವ್ರಷ್ಟೇ, ನಾವೇನು ದೊಡ್ಡವರಲ್ಲ. ಆದರೆ ಸಂಗೀತಕ್ಕೆ ಆ ಶಕ್ತಿ ಇದೆ. ಇಂಥ ಮಹಾನುಭಾವರೆಲ್ಲ ಸೇರಿದ್ದಾರೆ ನೋಡಿ. ನಮಗೆ ಇವ್ರ ತಂದೆಯವರು ಸ್ಮರಣೆ ಮಾಡ್ತಾರೆ, ಚೆನ್ನಿಗಪ್ಪನವರು. ಗ್ರೇಟ್ ಪರ್ಸನ್, ನನಗೆ ಭಾಳ ಸಹಕಾರ ನೀಡಿದವರು ನನ್ನ ವೃತ್ತಿಗೆ, ಒಂದು ಜೀವನಕ್ಕೆ. ಅಂಥ ಬಂಧುಗಳೆಲ್ಲ ಎಲ್ಲರೂ ಪ್ರತಿಯೊಬ್ಬರು. ಇಲ್ಲಿ ನನ್ನ ಬ್ರದರ್ ಇನ್ನೊಬ್ರು ಇದ್ದಾರೆ ನಾಗಪ್ಪ ಅವರು. ಇವ್ರಿಗೇನು ಕಲೋಪಾಸಕ ಅಂದರೆ ಇವ್ರಿಗೆ ಹೇಳಬೇಕು, ನಿಜವಾದ ಕಲೋಪಾಸಕ. ಇದೆಲ್ಲ ನಾವು ಮಾಡೋದು ಯಾವುದಕ್ಕೆ ಕೇಳಿ, ನಮ್ಮ ಸನಾತನ ಸಂಸ್ಕೃತಿ ಭಾಳ ಸ್ಟ್ರಾಂಗ್ ಆಗಿದೆ. ಅದು ಪ್ರೀತಿಯ ಸಂಸ್ಕೃತಿ, ಭಕ್ತಿಯ ಸಂಸ್ಕೃತಿ. ಇಲ್ಲಿ ಭಕ್ತಿ ಇದೆ, ಇಲ್ಲಿ ನೀತಿ ಇದೆ. ಹಾಗಾಗಿ ಇಲ್ಲಿ ಭಾರತೀಯ ಸಂಸ್ಕೃತಿ ಇದೆ, ನಮ್ಮ ಕಲೆಗಳೆಲ್ಲ ಇದೆ. ನಾವು ಹೀಗೆ ಪ್ರೀತಿಯಿಂದ ಸಾಗೋಣ. ಜಾತಿ, ಮತ, ವರ್ಗ, ವರ್ಣ ನೋಡಿಕೊಂಡು ಕಚ್ಚಾಡ್ತಾ ಇದ್ದೀವಿ. ಇಂಥ ವಾತಾವರಣದಲ್ಲಿ ಯಾವುದೂ ಬರೋದಿಲ್ಲ. ಇದೇ ವಾತಾವರಣ ನಿರಂತರವಾಗಿರಬೇಕು. ಸೋನಾಲಿ ಅವರೇ, ನಿಮ್ಮೆಲ್ಲ ಕನಸುಗಳು ನನಸಾಗಬೇಕು. ಇವತ್ತು ಒಳ್ಳೆಯ ಒಂದು ಓಪನಿಂಗ್ ಆಗಿದೆ. ನಿಮ್ಗೆ ಭಗವಂತ ಒಳ್ಳೇದು ಮಾಡಲಿ. ಆ ತಾಯಿ ಸರಸ್ವತಿ ನಿಮ್ಮ ಕಲಾ ಸೇವೆಯನ್ನು ಉಜ್ವಲವಾಗಿ ಬೆಳಗುವಂತೆ ಮಾಡಲಿ ಅಂತ ಹಾರೈಸ್ತೀನಿ. ಅಲ್ಲಿ ಈವೆಂಟ್ಸ್ ಮತ್ತು ಒಂದು ಅದ್ದೂರಿಯ ಓಪನಿಂಗ್ ಸೆರೆಮನಿ ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲ ಸೇರಿಕೊಂಡು, ಮುಖ್ಯವಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಶಶಿಧರ್ ಕೋಟೆಯವರು, ನಮ್ಮ ಲೋಕೇಶ್ ಅಣ್ಣವರು, ನಮ್ಮ ನಾಗಪ್ಪಣ್ಣವರು, ನಮ್ಮ ಶ್ರೀನಿವಾಸ್ ಅವರು, ನಮ್ಮ ವೇಣುಗೋಪಾಲ್ ಅವರು, ಹಾಗೂ ಈ ಒಂದು ಈವೆಂಟ್ಸ್ ಏನಿದೆ ಇವತ್ತು ಪ್ರಾರಂಭ ಆಗಿದೆ, ಇವತ್ತು ಯಶಸ್ವಿ ಆಗಲಿ. ಅವರ ಕುಟುಂಬಕ್ಕೆ ಏನು ತಾಯಿ ಮಹಾಲಕ್ಷ್ಮಿ ಎಲ್ಲ ರೀತಿಯಾದಂಥ ಸೌಭಾಗ್ಯ ಕೊಟ್ಟು ಧನಲಾಭ ಕೊಡಲಿ ಅಂತ ಎಲ್ಲರೂ ನಾನು ಈ ಬಂದಿರತಕ್ಕಂಥ ಪ್ರೇಕ್ಷಕರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಶುಭವನ್ನು ಹಾರೈಸ್ತೇನೆ. ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ. ಇನ್ನೂ ಹೆಚ್ಚಿನ ಈ ಸೋನಾಲಿ ಈವೆಂಟ್ಸು ಚೆನ್ನಾಗಿ ಈ ವ್ಯಾಪ್ತಿಯಲ್ಲಿ ಚೆನ್ನಾಗಿ ಬೆಳೆದು ಇಡೀ ಒಂದು ಈ ಬೆಂಗಳೂರಿಗೆ ನಂಬರ್ 1 ಅಂತ ಆಗಲಿ ಅಂತ ನಾನು ಅವ್ರ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸೋನಾಲಿ ಅವ್ರಿಗೆ ಶುಭ ಕೋರ್ತಾ, ಮತ್ತು ಸಂಗೀತ ಅಂದರೆ ನಮ್ಮ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು. ಬೆನ್ನು ತಟ್ಟಿ ಅವರಿಗೆ ಹುರಿದುಂಬಿಸ್ಬೇಕು, ಪ್ರೋತ್ಸಾಹಿಸಬೇಕು. ಸರ್ ಹೇಳಿದಾಗೆ, ಶಶಿಧರ್ ಕೋಟೆ ಸರ್ ಹೇಳಿದಾಗೆ, ಅದಕ್ಕೆ ಜಾತಿ ಇಲ್ಲ, ಭೇದ ಭಾವ ಯಾವುದೂ ಇಲ್ಲ. ಯಾವುದೇ ಭಾಷೆ ಆಗಿರಲಿ, ನಮಗೆ ಭಾಷೆ ಅರ್ಥ ಆಗದೆ ಹೋದರೂ ಕೂಡ ಸಂಗೀತನ ನಾವು ಅದರಲ್ಲಿ ತಲ್ಲೀನರಾಗ್ತೀವಿ, ಅದನ್ನು ಕೇಳಿ ಅದನ್ನು ಸವಿತೀವಿ ನಮ್ಮ ಹಾಡನ್ನು ಅಲ್ವೇ. ಸಂಗೀತಕ್ಕೆ ಅಂಥ ಒಂದು ಅದ್ಭುತವಾದಂಥ ಶಕ್ತಿ ಇದೆ. ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ತೀವಿ ಅಲ್ವಾ. ಹಳೆ ಬೇರಿದೆ, ಹೊಸ ಚಿಗುರು ತಂತಾನಾಗಿ ಚಿಗುರುಕೊಳ್ಳುತ್ತವೆ ನೋಡಿ. ಹಳೆ ಬೇರು ಸಂಗೀತ ಕ್ಷೇತ್ರದಲ್ಲಿ ಅಗಾಧವಾದಂಥ ಸೇವೆ ಸಲ್ಲಿಸಿದ್ದಾರೆ ನಮ್ಮ ಶಶಿಧರ್ ಕೋಟೆ ಸರ್. ಇವರು ವಿದ್ಯಾಸಂಸ್ಥೆಯಲ್ಲಿ ಒಬ್ಬ ಎಂಥ ದೊಡ್ಡ ಪ್ರತಿಭೆ ಗೊತ್ತಾ. ಇವರು ವಿದ್ಯಾಸಂಸ್ಥೆನ ಮುನ್ನಡೆಸ್ಕೊಂಡು ಹೋಗ್ತಾ ಇರೋದು, ಅದು ಒಂದು ದೊಡ್ಡ ಸಾಧನೆ ಅಲ್ವೇ. ಸೊ ಎಲ್ಲ ಸಾಧಕರು ಇಲ್ಲಿದ್ದಾರೆ, ಹೆಚ್ಚು ಮಾತಾಡೋದು ಏನೂ ಇಲ್ಲ. ಒಳ್ಳೆಯದಾಗಲಿ. ಸಂಗೀತಕ್ಕೆ ತುಂಬ ಅದ್ಭುತವಾದಂಥ ಶಕ್ತಿ ಇದೆ ಅಂತ ಹೇಳ್ತಾ, ಸೋನಾಲಿ ಅವರಿಗೆ ಒಳ್ಳೆಯದಾಗಲಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇವತ್ತು ನನ್ನ ಹುಟ್ಟಿದ ದಿನ ಇಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಷನು ಇದೆಲ್ಲ ಆಗುತ್ತಂತೇಳಿ ನಾನು ಕನಸಲ್ಲೂ ಅಂದ್ಕೊಂಡಿದ್ದಿದ್ದಿಲ್ಲ. ನೀವೆಲ್ಲ ಬಂದಿದ್ದು ನನಗೆ ಇನ್ನೊಂದು ಮರುಜನ್ಮ ಬಂದಂಗಿದೆ. ಬಿಕಾಸ್ ನಾನು ಸಾಧನೆ ಮಾಡ್ತೀನಿ ಅನ್ನೋದು ಗೊತ್ತಿತ್ತು, ಬಟ್ ಅದು ಯಾವ ಮಟ್ಟಿಗೆ ಹೋಗುತ್ತೆ ಅನ್ನೋದು ಇವರೆಲ್ಲ ಬಂದಮೇಲೆ ಗೊತ್ತಾಗ್ತಾ ಇದೆ. ಇವ್ರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ನಾನು ಅದ್ರ ಮೇಲೆ ಮಾತಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಇರೋದ್ರಿಂದ ಈ ಸಂಗೀತ ಅನ್ನೋದು ಒಂದು ಥೆರಪಿ ಇದ್ದಂಗೆ. ಇವತ್ತಿನ ಸ್ಟ್ರೆಸ್ ಲೈಫಲ್ಲಿ ಈ ಸಂಗೀತ ಬರೋದು, 1 hour ಇಲ್ಲಿ ಬಂದು ಒಂದು ಕೊರಕೆ ಇಟ್ಕೊಂಡು ಒಂದು ಹಾಡು ಹೇಳಿ ಕಲಿತಾ ಇದ್ದರೆ ಅದು ಸಿಗುವಂಥ